आज हुलसुर तालुके के बेलूर ग्राम में लेक यू बोटिंग क्लब के उद्घाटन समारोह को लेकर एक प्रेस मीट आयोजित की गई। इस अवसर पर श्री शिवानंद हिरेमठ, श्री संतोष चिलाप्ते और श्रीकांत मठपति ने मीडिया से बातचीत की और कार्यक्रम से जुड़ी महत्वपूर्ण जानकारियां साझा की। ಕ್ಯಾಪ್ಟನ್ ಇಲ್ಲ ಹೋಲ್ 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 ಅದೇನು ನಿಂದ್ರಲ್ಲಿ ಬಿಟ್ಟು ಅದೇನು ಸೌಂಡ್ ಬರಲ್ಲ, ಅದಕ್ಕೆ ಇದು ಸೌಂಡ್ ಇರಲ್ಲ ಅದೇನು. ಓಕೆ ಹೇಳಿ ಸರ್. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಚಿಲ್ಲಾಬಟ್ಟೆ. ಫಸ್ಟ್ ಆಫ್ ಆಲ್ ಹೇಳೋದಂದ್ರೆ ನಮ್ಮ ಬೇಲೂರು ಗ್ರಾಮದ ಎಲ್ಲ ತಂದೆ ತಾಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೆ ನಮ್ಮ ಲೇಕ್ಯೂ ಬೋಟಿಂಗ್ ಕ್ಲಬ್ನಿಂದ ಎಲ್ಲರಿಗೆ ಧನ್ಯವಾದಗಳು. ನಾವು ಲೇಕ್ಯೂ ಬೋಟಿಂಗ್ ಕ್ಲಬ್ ಸಿದ್ದರಾಮೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತಂದರೆ ಹುಣಸೂರು ತಾಲೂಕು, ಬಸವಕಲ್ಯಾಣ ತಾಲೂಕು, ಬೀದರ್ ಡಿಸ್ಟಿಕ್ಕು, ಗುಲ್ಬರ್ಗ ಎಲ್ಲ ಮಹಾಜನತೆಗಳಿಗೆ ಎಲ್ಲರಿಗೆ ನಮಸ್ಕಾರಗಳು. ಎಲ್ಲರಿಗೆ ಧನ್ಯವಾದಗಳು. ಸ್ಟಾರ್ಟ್. ಓಕೆ ನಮಸ್ತೆ, ನನ್ನ ಹೆಸರು ಶಿವಾನಂದ್ ಹಿರೇಮಠ ಅಂತ. ಈ ಒಂದು ಲೇಕ್ಯೂ ಬೋಟಿಂಗ್ ಅಸೋಸಿಯೇಷನ್ ಒಂದು ಮ್ಯಾನೇಜ್ಮೆಂಟ್ ಸಂಚಾಲಕನಾಗಿ ಮಾತಾಡ್ತಾ ಇದ್ದೀನಿ. ಈ ಬೋಟಿಂಗ್ ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿಬಿಟ್ಟು ಈಗ ನಾಳೆ 26ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಶಿವರಾತ್ರಿ ದಿನ ನಾವು ಉದ್ಘಾಟನೆ ಮಾಡಿಬಿಟ್ಟು ಈ ಒಂದು ಬೋಟಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಇದು ಬಂದುಬಿಟ್ಟು ಸುಮಾರು 23 ಎಕರೆಯಲ್ಲಿ ಈ ಒಂದು ಸಿದ್ದೇಶ್ವರ ಕೆರೆಯಲ್ಲಿ ಈ ಒಂದು ಇದೆ. ಈ ಒಂದು ಬೋಟಿಂಗ್ ಮಾಡ್ತಾಯಿದ್ದೀವಿ. ಸುಮಾರು ಆಳ 20 ರಿಂದ 25 ಅಡಿಯಷ್ಟು ಆಳ ಇದೆ ಇದು. ಆಮೇಲೆ ಈ ಒಂದು ಕೆರೆ ಮೇಲೆ CC ರೋಡ್ ಇದೆ. ಇಲ್ಲಿ 1300 ಮೀಟ್ರಷ್ಟು CC ರೋಡ್ ಇದೆ. ಈ CC ರೋಡ್ ಮೇಲೆ ಒಂದು ಟಾಯ್ ಟ್ರೈನ್ ನಡೆಯುತ್ತೆ, ಮಕ್ಕಳಿಗಾಗಿ ಒಂದು ಪುಟಾಣಿ ಟ್ರೈನ್ ನಡೆಯುತ್ತೆ. ಅಷ್ಟಲ್ಲದೆ ಈ ಒಂದು ಮಷಿನ್ ಬೋಟು, ಒಂದು ಮಷಿನ್ ಬೋಟು, 3 ಪೈಡಲ್ ಬೋಟ್ಸ್ ಇದ್ದಾವೆ. ಈ ಮಷಿನ್ ಬೋಟ್ ನಡೆಸೋಕ್ಕೋಸ್ಕರವಾಗಿ ಇದಕ್ಕೆ ಕಾರವಾರದಿಂದ ಸ್ಪೆಷಲ್ ಕ್ಯಾಪ್ಟನ್ ಅಂತಿದ್ದಾರೆ, ಅದನ್ನು ರೈಡ್ ಮಾಡ್ತಾರೆ ಅವರು. ಮತ್ತು ಈ ಬೋಟಿಂಗ್ ಇರೋದು 3 ಪೈಡಲ್ ಬೋಟ್ಸ್ ಇದ್ದಾವೆ. ಈ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಅವರು ಪೈಡಲ್ ಮಾಡ್ತಾ ಇದು ಹೋಗೋಂಥ ಒಂದು ವ್ಯವಸ್ಥೆ ಈ ಒಂದು ಇದರಲ್ಲಿ ಇದೆ. ಆಮೇಲೆ ಸುತ್ತಮುತ್ತ ಈ ನಮ್ಮ ಬೀದರ್ ಜಿಲ್ಲೆ ಒಳಗೆ ಈ ರೀತಿ ಬೋಟಿಂಗ್ ಬೇರೆ ಎಲ್ಲಿಯೂ ಇಲ್ಲ. ಅಷ್ಟೇ ಅಲ್ಲದೆ ಗುಲ್ಬರ್ಗಾನೂ ಕೂಡ ಇಲ್ಲ. ಹತ್ತಿರದಲ್ಲಿ ಯಾದಗಿರಿ ಅಲ್ಲಿ ಮುಂದೆ ಹೋದರೆ ಸಿಗ್ತವೆ. ಬಟ್ ಬೇರೆ ಇಲ್ಲಿರ್ತಕ್ಕಂಥ ಜನ ಕಾರವಾರ ಆಗಲಿ, ಉತ್ತರ ಕನ್ನಡ ಆ ಕಡೆ ಆ ಭಾಗಕ್ಕೆ ಹೋಗ್ಬಿಟ್ಟು ಬೋಟಿಂಗ್ ಅನ್ನು ಮಾಡ್ತಿದ್ರು. ಆಮೇಲೆ ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗು ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ ಭಾಳ ಜನ, ಕೇಳ್ಪಟ್ಟಿದ್ದೀನಿ. ಸೊ ಅಂಥ ಒಂದು ಇದು ಇಟ್ಕೊಂಡು, ಆ ವಿಷನ್ ಇಟ್ಕೊಂಡು ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಭಾಗದ ಜನ ಅಷ್ಟು ದೂರ ಎಲ್ಲ ಹೋಗ್ತಾರೆ, ಯಾಕೆ ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೊಂದು ಯೋಜನೆಯನ್ನು ಹಾಕ್ಕೊಂಡು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಚಿಲ್ಲಾಬಟ್ಟೆ, ಶ್ರೀಕಾಂತ್ ಮಠಪತಿ ಅವರಿಗೆ ಎಲ್ಲರೂ ಕೂಡ ಆಲೋಚನೆ ಮಾಡಿ ಇಂಥ ಒಂದು ಕೆರೆ ಇದೆ, ಸರ್ಕಾರದಿಂದ ನಿರ್ಮಿಸಿರ್ತಕ್ಕಂಥ ಒಂದು ಒಳ್ಳೆ ಕೆರೆ, KNLನಿಂದ ನಿರ್ಮಾಣವಾಗಿರ್ತಕ್ಕಂಥ ಕೆರೆ ಇದೆ. ಈ ಕೆರೆಯನ್ನು ಸುಮಾರು 5 ರಿಂದ 6 ಕೋಟಿ ವೆಚ್ಚದಲ್ಲಿ ಸರ್ಕಾರ ಮಾಡಿದೆ. ಆದರೆ ಇದು ಈ ರೀತಿ ಪೋಲಾಗ್ತಾ ಇತ್ತು. ಇಲ್ಲಿ ಬಯಲು ಬಯಲುದೇಸಿಗೆ ಒಂದು ತಾಣವಾಗಿ ಮಾರ್ಪಟ್ಟಿದೆ ಆ್ಯಕ್ಚುಲಿ. ಸೊ ಇದು ಒಂದು ದಿವಸ ನೋಡಿದಾಗ ನನಗಂತೂ ಇಂಥ ಸುಂದರವಾಗಿರ್ತಕ್ಕಂಥ ಕೆರೆಯನ್ನು ನಾವು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಯೋಚನೆ ಮಾಡಿದಾಗ ಇಲ್ಲಿ ಬೋಟಿಂಗ್ ಯಾಕೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿ ಇಲ್ಲಿ ಬೋಟಿಂಗನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಏನಾದರೂ ಮಕ್ಕಳಿಗೆ ವಯಸ್ಸಿನ ಮಿತಿ ಇದೆಯಾ ಅಥವಾ ಇದು ಬೋಟಿಂಗ್ ಪ್ರಯಾಣ ಮಾಡಬೇಕಾದ್ರೆ ಏನು ದರ? ಸರ್, ದರ ನಿಗದಿ ಮಾಡಿಲ್ಲ. ಇನ್ನು ನಾವು ಇದಕ್ಕೆ ಶುಲ್ಕ ನಿಗದಿ ಮಾಡಿಲ್ಲ. ಯಾವಾಗ ನಾಳೆ ಉದ್ಘಾಟನೆ ಇದೆ, ಶಿವರಾತ್ರಿ ದಿನ 26ನೇ ತಾರೀಕಿಗೆ ಉದ್ಘಾಟನೆ ಇದೆ. ಅದಾದಮೇಲೆ ಶಾಲಾ ಮಕ್ಕಳಿಗೆ ವಿಶೇಷ ರಿಯಾಯಿತಿಯನ್ನು ನಾವು ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಸರ್. ಶಾಲಾ ಮಕ್ಕಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಒಂದು ರಿಯಾಯಿತಿ ದರದಲ್ಲಿ ಈ ಬೋಟ್ ನಡೆಸಬೇಕಂತ ಯೋಚನೆ ಮಾಡಿದ್ದೀವಿ ಸರ್. ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಏನೋ ಒಂದು ಅಪಘಾತ ಆಗೋ ಸಂದರ್ಭ ಇರುತ್ತೆ, ಅದಕ್ಕೆ ತಾವು ಏನು ಸುರಕ್ಷತೆ ಮುಂಜಾಗ್ರತಾ ಕ್ರಮವಾಗಿ ಸರ್ ನಾವು ಏನು ಮಾಡಿದ್ದೀವಿ ಅಂತ ಕೇಳಿದ್ರೆ, ಲೈಫ್ ಗಾರ್ಡ್ಸ್ ಇದ್ದಾರೆ ನಮ್ಮ ಹತ್ರ. ಲೈಫ್ ಗಾರ್ಡ್ಸ್ ಇದ್ದಾರೆ, ಕಾರವಾರದಿಂದ ಇದ್ದಾರೆ. ಅವರೇ ಬೋಟ್ ರೈಡ್ ಮಾಡೋರು ಅವರೇ ಇರ್ತಾರೆ ಸರ್. ಅವರೇ ಕ್ಯಾಪ್ಟನ್ ಇದ್ದಾರೆ, ಅವ್ರ ಲೈಸೆನ್ಸ್ ಇದೆ ಅವರಿಗೆ. ಮತ್ತು ಅವ್ರಿಗೆ ಏನಾದರೂ ಹಂತವಾದರೆ ಎಮರ್ಜೆನ್ಸಿ ರೆಸ್ಕ್ಯೂ ಮಾಡಬೇಕಾಗಿತ್ತಂದ್ರೆ ಅವ್ರು ರೆಸ್ಕ್ಯೂ ಮಾಡ್ತಾರೆ ಅವ್ರಿಗೆ. ಸ್ಪೆಷಲಿ ಟ್ರೈನಿಂಗ್ ಕೊಡೋರು ಯಾರಾದರೂ ಇದ್ದಾರೆ? ಇದ್ದಾರೆ ಸರ್. ಇಲ್ಲಿ ನಿತ್ಯಾನಂದ ನೂರ ಅಂದ್ಬಿಟ್ಟು ಕಾರವಾರದವ್ರು ಇದ್ದಾರೆ, ಅವ್ರು ಟ್ರೈನಿಂಗ್ ಕೊಡ್ತಾರೆ. ಬೇಕಾದರೆ ಯಾರೋ ಆಸಕ್ತಿ ಇರ್ತಕ್ಕಂಥವ್ರು ಟ್ರೈನಿಂಗ್ ಮಾಡಬೇಕಾದ್ರೂ ಇಲ್ಲಿ ಬರ್ಬೋದು ನಮ್ಮ ಹತ್ರ. ಅಂದರೆ ಇಲ್ಲಿ ಇಡೀ ಬಸವಕಲ್ಯಾಣ ತಾಲೂಕಾದಿಂದ ಯಾವುದೇ ಹಳ್ಳಿದಿಂದ ಜನ ಬಂದರು ಬರ್ಬೋದು ಸರ್. ನಮ್ಮ ಬಸವ ಕಲ್ಯಾಣದಿಂದ ಆಗಲಿ, ಬೀದರ್ ಜಿಲ್ಲೆಯಿಂದ ಆಗಲಿ, ಬೇರೆ ಕಡೆಯಿಂದ ಬಂದ್ರೂ ಕೂಡ ಅವರಿಗೆ ಸ್ವಾಗತ ಇದೆ ಸರ್. ಟೈಮಿಂಗ್ ಬೆಳಗ್ಗೆ ಸರ್, ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ಸಾಯಂಕಾಲ 6 ಗಂಟೆಗೆ ಮುಕ್ತಾಯ ಆಗುತ್ತೆ ಸರ್.